ದೇಶದಲ್ಲಿ ಇದೇ ಮೊದಲ ಬಾರಿಗೆ ಜಿಹಾದಿ ಡ್ರಗ್ಸ್ ಪತ್ತೆಯಾಗಿದೆ. 228 ಕೆಜಿಯ 36 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿದೆ. 16 ಮಂದಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಭಾರತದಲ್ಲಿ ಇಂಥ ಮಾದಕ ವಸ್ತು ಪತ್ತೆಯಾಗಿರುವುದು ಇದೇ ಮೊದಲು. ಗುಜರಾತ್ನಲ್ಲಿ 182 ಕೋಟಿ ರೂಪಾಯಿ ಮೌಲ್ಯದ ಈ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕ್ಯಾಪ್ಟಗಾನ್ ಅನ್ನುವಂತಹ ಡ್ರಗ್ಸ್, ಇದು ಜಿಹಾದಿ ಡ್ರಗ್ಸ್ ಅಂತಾನೆ ಫೇಮಸ್. ಗುಜರಾತ್ನ ಮುಂದ್ರಾ ಬಂದರಿನಲ್ಲಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ವಶಕ್ಕೆ ಪಡ್ಕೊಂಡಿದ್ದಾರೆ. ದೆಹಲಿಯ ಒಂದು ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸಲಾಗಿದೆ. ಮಾದಕ ಜಾಲನ್ನ ಬಯಲುಗೊಳಿಸಲಾಗಿದೆ. ಸಿರಿಯಾ ಮೂಲದ ವ್ಯಕ್ತಿಯ ಮನೆಯಲ್ಲಿ 31.5 ಕೆಜಿ ಕ್ಯಾಪ್ಟಗಾನ್ ಡ್ರಗ್ಸ್ ಪತ್ತೆಯಾಗಿದೆ. ಇದನ್ನು ಸೌದಿಗೆ ಸಾಗಿಸೋದಿಕ್ಕೆ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಕಂಟೈನರ್ನಲ್ಲಿ ಇಟ್ಕೊಳ್ಳಲಾಗಿತ್ತು. 196 ಕೆಜಿ ಕ್ಯಾಪ್ಟಗಾನ್ ಅನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇದನ್ನು ಯಾಕಾಗಿ ಬಳಸಿಕೊಳ್ಳಲಾಗ್ತಾ ಇತ್ತು? ನಿದ್ರೆ, ಆತಂಕ ನಿಗ್ರಹಕ್ಕೆ ಉಗ್ರರು ಬಳಸುವಂತಹ ಮಾದಕ ವಸ್ತು ಇದು. ಅದೇ ಕಾರಣಕ್ಕಾಗಿ ಈ ಕ್ಯಾಪ್ಟಗಾನ್ ಡ್ರಗ್ಸ್ಗೆ ಜಿಹಾದಿ ಡ್ರಗ್ಸ್ ಅನ್ನುವಂಥ ಹೆಸರು ಕೂಡ ಬಂದಿದೆ. ಇದೇ ಮೊದಲ ಬಾರಿಗೆ ಈಗ ಭಾರತದಲ್ಲಿ ಇದು ಪತ್ತೆಯಾಗಿರೋದು. ಬರೋಬ್ಬರಿ 228 ಕೆಜಿ, ಇದರ ಮೌಲ್ಯ 36 ಕೋಟಿ ರೂಪಾಯಿ ಭಾರತದಲ್ಲಿ ಪತ್ತೆಯಾಗಿದೆ. 16 ಮಂದಿಯನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನ ಮಾಡಲಾಗಿದೆ. ಇದನ್ನು ಭಾರತದಲ್ಲಿ ಬಳಸೋದಿಕ್ಕೆ ಅಥವಾ ಭಾರತದಲ್ಲಿ ಮಾರಾಟ ಮಾಡುವಂತ ಪ್ರಯತ್ನ ಇರಲಿಲ್ಲ. ಇದನ್ನ ಬೇರೆ ದೇಶಕ್ಕೆ ಕಳಿಸೋದಿಕ್ಕೆ, ಸೌದಿಗೆ ಸಾಗಿಸುವಂತ ಪ್ರಯತ್ನ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿಗೆ ಹೇಗೆ ಬಂತು, ಯಾವ ರೀತಿಯಾಗಿ ಇಲ್ಲಿ ಅದು ಆಪರೇಟ್ ಆಗ್ತಾ ಇತ್ತು ಈ ಒಂದು ಜಾಲ, ಇದೆಲ್ಲವೂ ಕೂಡ ತನಿಖೆಯಿಂದ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಯಾಕಂತಂದ್ರೆ ಇದೇ ಮೊದಲ ಬಾರಿಗೆ ಈ ಡ್ರಗ್ಸ್ ಭಾರತದಲ್ಲಿ ಈ ರೀತಿಯಾಗಿ ಪತ್ತೆಯಾಗಿರೋದು. ದೊಡ್ಡ ಪ್ರಮಾಣದಲ್ಲಿ 228 ಕೆಜಿ ಪ್ರಮಾಣದ ಈ ಡ್ರಗ್ಸ್ ಪತ್ತೆಯಾಗಿದೆ. 16 ಮಂದಿಯನ್ನ ಈಗ ಬಂಧನ ಕೂಡ ಮಾಡಿಕೊಳ್ಳಲಾಗಿದೆ. ಸಿರಿಯಾ ಮೂಲದ ವ್ಯಕ್ತಿಯ ಮನೆಯಲ್ಲಿ 31.5 ಕೆಜಿ ಇತ್ತು. ಒಟ್ಟಾರೆಯಾಗಿ 228 ಕೆಜಿ ಮೌಲ್ಯದ 182 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ, ಮಾಹಿತಿಯನ್ನು ನೀಡೋದಕ್ಕೆ ವೈದ್ಯರಾಗಿರುವಂತಹ ಡಾಕ್ಟರ್ ಪವನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪವನ್ ಅವರೇ, ನಮಸ್ಕಾರ. ನಮಸ್ತೆ ಸರ್, ಇದು ಕ್ಯಾಪ್ಟಗಾನ್ ಅನ್ನುವಂತಹ ಡ್ರಗ್ಸ್ ಈಗ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಪತ್ತೆಯಾಗಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ, ಈ ಡ್ರಗ್ಸ್ನ ಬಗ್ಗೆ ಹೇಳೋದಾದ್ರೆ ಇದು ಯಾಕೆ ಇಷ್ಟೊಂದು ಅಪಾಯಕಾರಿ, ನಿಷೇಧ ಕೂಡ ಮಾಡಲಾಗಿರುವಂತಹ ಡ್ರಗ್ಸ್ ಇದು, ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಸರ್? ನೋಡಿ, ಇದು ತುಂಬಾ ಹಳೆ ಡ್ರಗ್, ಹೊಸ ಡ್ರಗ್ ಅಲ್ಲ. 1960 ಈ ಡ್ರಗ್ ಯೂಸೇಜ್ ಇತ್ತು. ಆಗ ಇದನ್ನ ಯೂಶಲಿ ADHD ಅಂತ ಹೇಳ್ತೀವಿ, ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್ ಅಂತ. ಅಂದ್ರೆ ಇದು ನಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು. ಸೊ ಯಾರಿಗೆ ತುಂಬಾ ಈ ಹೈಪರ್ ಆಕ್ಟಿವ್ ಇರ್ತಾರೆ, ಅಥವಾ ನಿದ್ದೆ ಸರಿಯಾಗಿ ಬರಲ್ಲ, ಅಥವಾ ತುಂಬಾ ಇರಿಟಬಲ್ ಇರ್ತಾರೆ, ಸೊ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಇರುವಂತವ್ರಿಗೆ ಯೂಸ್ ಮಾಡತಕ್ಕಂತ ಡ್ರಗ್ ಇದು. ಬಟ್ ಆಮೇಲೆ ಇದರಲ್ಲಿ ತುಂಬಾ ಈ ಅಡಿಕ್ಟಿವ್ ಎಫೆಕ್ಟ್ ತುಂಬಾ ಜಾಸ್ತಿ ಇತ್ತು. ಆ ಡ್ರಗ್ ಅಬ್ಯೂಸ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಆಯ್ತು. ಅಂದ್ರೆ ತುಂಬಾ ಜನ ಇದಕ್ಕೆ ಅಡಿಕ್ಷನ್ ಆಗಿ ಜಾಸ್ತಿ ತಗೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ರು. ಇದರಲ್ಲಿ ಸಾಕಷ್ಟು ಸೈಡ್ ಎಫೆಕ್ಟ್ಗಳು ಕೂಡ ಬರ್ತಾ ಇದ್ವು. ಸೊ ಹಾಗಾಗಿ 1980 ಆದ್ಮೇಲೆ ಈ ಡ್ರಗ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳಲ್ಲೂ ಕೂಡ ಈ ಡ್ರಗ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಂದ್ರೆ, ಬ್ಯಾನ್ ಮಾಡಿದ್ರು ಕೂಡ ಈ ಕಳ್ಳ ಸಾಗಾಣಿಕೆ ಮಾಡಿ, ಸ್ಮಗ್ಲಿಂಗ್ ಮಾಡಿನೋ, ಸೊ ಕೆಲವಾರು ಕಡೆ ಇದನ್ನ ಉತ್ಪತ್ತಿ ಮಾಡಿ ಅದನ್ನ ಎಲ್ಲಾ ಕಡೆ ಸೇಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ, ಈ ಡ್ರಗ್ ಏನಿದೆ ಇದು ಪೂರ್ ಮ್ಯಾನ್ಸ್ ಕೊಕೇನ್ ಅಂತ ಹೇಳ್ತಾರೆ. ಅಂದ್ರೆ ಈಗ ನಾವು ಈ ಕೊಕೇನ್, ಹೆರಾಯಿನ್, ಅಫೀಮ್ ಇವೆಲ್ಲ ಏನ್ ಬರ್ತಾವಲ್ಲ, ಸೊ ಅವು ತುಂಬಾ ಕಾಸ್ಟ್ಲಿ ಇರುತ್ತೆ ಈ ಡ್ರಗ್ ಅಬ್ಯೂಸರ್ಸ್ಗೆ. ಬಟ್ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಚೀಪ್. ಸೊ ತುಂಬಾ ಚೀಪ್ ಆಗಿ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ಏನ್ ಮಾಡ್ತಾರೆ, ಇದರ ಮೊರೆ ಹೋಗ್ತಾರೆ. ಇದು ತುಂಬಾ ಚೀಪ್ ಆಗಿ ಸಿಕ್ಕೋದ್ರಿಂದ, ಎಸ್ಪೆಷಲಿ ಈ ವೆಸ್ಟ್ ಏಷ್ಯಾದಲ್ಲಿ ಎಲ್ಲಿ ತುಂಬಾ ವರ್ಷಗಳಿಂದ ಎಲ್ಲೆಲ್ಲ ವಾರ್ಗಳೆಲ್ಲ ನಡೀತಾ ಇದೆ, ಸಾಕಷ್ಟು ಜನಕ್ಕೆ ಅಲ್ಲಿ ಚೀಪ್ ಆಗಿ ಸಪ್ಲೈ ಮಾಡೋದಕ್ಕೆ ಇದನ್ನ ಉಪಯೋಗಿಸ್ತಾರೆ. ಅದರಿಂದ ಇದನ್ನ ಜಿಹಾದಿ ಡ್ರಗ್ ಅಂತಾನೂ ಕೂಡ ಹೇಳ್ತಾರೆ. ಅಂದ್ರೆ ಸರ್, ಈಗ ಇದನ್ನ ಉಗ್ರರು ಹೆಚ್ಚಾಗಿ ಈಗ ಬಳಸ್ತಾರೆ ಅನ್ನೋಂತಂದ್ರೆ ಯಾವ ರೀತಿಯಾಗಿ ಇದನ್ನ ಬಳಸೋದ್ರಿಂದಾಗಿ ಮಾನಸಿಕವಾಗಿ ಅಥವಾ ದೇಹದ ಮೇಲೆ ಯಾವ ರೀತಿಯಾಗಿ ಅವರಿಗೆ ಪರಿಣಾಮ ಬೀರುತ್ತೆ, ಹೇಗೆ ಇದು ವರ್ಕ್ ಆಗುತ್ತೆ?
ನೋಡಿ, ಈ ಡ್ರಗ್ ನ ತೆಗೆದುಕೊಂಡಾಗ ತುಂಬಾ ಹೈನೆಸ್ ಇರುತ್ತೆ. ಅಂದ್ರೆ ತುಂಬಾ ಅವ್ರಿಗೆ ಏನೋ ಒಂಥರ ತುಂಬಾ ಎಕ್ಸ್ಟ್ರಾ ಎನರ್ಜಿ ಬರ್ತಕ್ಕಂಥದ್ದು, ಸ್ವಲ್ಪ ಸುಸ್ತು ಕಮ್ಮಿ ಆಗೋದು, ಹಾಗೆ ಹೊಟ್ಟೆ ಹಸು ಆಗೋದಿಲ್ಲ, ಹಾಗೆ ಒಂಥರ ಟೆಂಪರರಿ ಯುಫೋರಿಯಾ ಅಂತ ಹೇಳ್ತೀವಿ. ತುಂಬಾ ಹೈನಲ್ಲಿ ಇರ್ತಾರೆ, ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಬರ್ತಕ್ಕಂಥದ್ದು, ತುಂಬಾ ನಿದ್ದೆ ಬರಲ್ಲ, ಯಾವಾಗಲೂ ಎಚ್ಚರಿಕೆಯಿಂದ ಇರ್ತಾರೆ, ಹಾಗೆ ಅವ್ರು ತುಂಬಾ ಅಗ್ರೆಷನ್ ತುಂಬಾ ಜಾಸ್ತಿ ಆಗುತ್ತೆ. ನೋಡಿ, ಈ ಜಿಹಾದಿಗಳಿಗೆಲ್ಲ ಇವೆಲ್ಲ ಬೇಕು. ಯಾಕಂದ್ರೆ ನಿದ್ದೆ ಕಮ್ಮಿ, ಜಾಸ್ತಿ ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಬೇಕು, ಧೈರ್ಯವಾಗಿ ಮುನ್ನುಗ್ಬೇಕು, ಯಾರನ್ನ ಬಡಿಬೇಕು, ಇವೆಲ್ಲ ಮಾಡುವಾಗ ಸೊ ಈ ಡ್ರಗ್ ನ ತೆಗೆದುಕೊಂಡ್ರೆ ಅವ್ರಿಗೆ ಎಲ್ಲಿಲ್ದಿರ್ತಕ್ಕಂಥ ಅಗ್ರೆಷನ್ ಬರುತ್ತೆ. ಸೊ ಹಾಗಾಗಿ ತುಂಬಾ ಚೀಪ್ ಆಗಿ ಸಿಗ್ತಕ್ಕಂಥ ಈ ಡ್ರಗ್ ನ ಅವ್ರಗಳಿಗೆ ಕೊಟ್ಟು ಅವ್ರ ಕೈಲಿ ಅವ್ರಿಗೆ ಬೇಕಾದಂತ ಕೆಲಸಗಳನ್ನ ಮಾಡಿಸ್ತಾರೆ. ಓಕೆ, ಧನ್ಯವಾದ ಡಾಕ್ಟರ್ ಪವನ್ ಅವರೇ ಈ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.